ಮಸ್ಸಲಾಂ ಈ ಮಣ್ಣಿಗೊಂಸಲಾಂ ಹೆತ್ತೋರಿಗೊಂಸಲಾಂ ಬೆಂತಟ್ಟೋರ್ಗೊಂಸಲಾಂ ತೋಳಲ್ಲಿದೆ ತಾಕತ್ತು ತಪ್ಪೋದಿಲ್ಲ ನೀಯತ್ತು ತೋಳಲ್ಲಿದೆ ತಾಕತ್ತು ತಪ್ಪೋದಿಲ್ಲ ನೀಯತ್ತು ಕೈಯ ಕಟ್ಟಿ ಕೂರೋದಿಲ್ಲ ನಾವು ಯಾವತ್ತು ನಮ್ಮನ್ನ ಅಂತಾರೆ ಕೂಲಿ ನಾವಿಲ್ದೆ ದುನಿಯಾನೆ ಖಾಲಿ ನಮ್ಮನ್ನ ಅಂತಾರೆ ಕೂಲಿ ನಾವಿಲ್ದೆ ದುನಿಯಾನೆ ಖಾಲಿ ವಾಲೇಕುಂ ಅಸ್ಸಲಾಂ ಈ ಮಣ್ಣಿಗೊಂಸಲಾಂ ಹೆತ್ತೋರಿಗೊಂಸಲಾಂ ಬೆಂತಟ್ಟೋರ್ಗೊಂಸಲಾಂ ಶಾಲೆ ನೋಡಿಲ್ಲ ಹಿಡಿದಿಲ್ಲ ಸ್ಲೇಟು ಶಾಲೆ ಕಟ್ತೀವಿ ನಾವ್ ತಾನೇ ಗ್ರೇಟು ಎಡವೋ ಕೈಗಿಂತ ಕಟ್ಟೋನೆ ರೈಟು ಎಲ್ಲ ಕಟ್ಟಡಕ್ಕೂ ಪಾಯ ನಮ್ ಹಾರ್ಟು ಹಾರೆ ಇಟ್ರು ಸುಮ್ಮನಿರುವ ಭೂಮಿಗೆ ಸಲಾಂ ಕೂಲಿ ಕೊಟ್ಟು ನಮ್ಮ ಕಾಯೋ ಮಾಲಿಗೆ ಸಲಾಂ ದೇಶಾನ ಕಟ್ತಾನೆ ಕೂಲಿ ಅವನಿಲ್ದೆ ದುನಿಯಾನೆ ಖಾಲಿ ನಮ್ಮನ್ನ ಅಂತಾರೆ ಕೂಲಿ ನಾವಿಲ್ದೆ ದುನಿಯಾನೆ ಖಾಲಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಿ ಎಲ್ ಪರಮೇಶ್, ರಾಜ್ಯ ಚೇರ್ಮನ್. ಹೇಳಿ ಸರ್, ಇವತ್ತಿನ ವಿಶೇಷ ಬಗ್ಗೆ ಹೇಳಿ. ಇವತ್ತಿನ ವಿಶೇಷತೆ ಬಗ್ಗೆ ಹೇಳಿ. ಬಂದಿದ್ದೀರಾ ಹೇಳಿ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಇರೋವಂಥ ಪೇಷಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಸೇಬು ಮತ್ತು ಮೂಸಂಬಿಯನ್ನು ವಿತರಿಸ್ತಾ ಇದ್ದೀವಿ. ಈ ಥಾಟ್ ಯಾಕೆ ಬಂತು ಸರ್ ನಿಮಗೆ? ಇವತ್ತು ಸ್ಪೆಷಲ್ ಡೇ ಅಂತ ಬಂತಾ, ಇಲ್ಲ ಈ ಥಾಟ್ ಯಾಕೆ ಬಂತು? ಹಂಚಬೇಕು ಅಂತ ಯಾಕೆ ಅನಿಸ್ತಾ ಇದೆ? ಪ್ರತಿ ವರ್ಷವೂ ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಬರ್ತೀವಿ. ಇಂಡಿಪೆಂಡೆಂಟ್ ಮಾಡ್ಕೊಂಬರ್ತೀವಿ, ಗಾಂಧಿ ಜಯಂತಿ ಮಾಡ್ಕೊಂಬರ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬರ್ತಾನೆ ಇದ್ದೀವಿ. 2010ರಿಂದ ಇವಾಗಿನವರೆಗೂ ನಾನು ಮಾಡ್ತಾನೆ ಬರ್ತಾ ಇದ್ದೀನಿ. ಆದರೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಥರ ಸೌಲಭ್ಯಗಳಿರಲ್ಲ, ಅವ್ರ ಕೆಲಸ ಕಾರ್ಯಗಳಿರಲ್ಲ, ಆರೋಗ್ಯ ನೆಟ್ಟಿಗಿರಲ್ಲ, ಸರಿಗಿರಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ಕೈಲಾದ ಸಹಾಯ, ನಾನು ಒಬ್ಬ ಕೂಲಿ ಕಾರ್ಮಿಕನೇ, ಅದಕ್ಕೋಸ್ಕರ ಆ ಕಾರ್ಮಿಕರ ಭಾವನೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಮ್ಮಿಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ನೀವು ಈ ಥರ ಹಣ್ಣು ಹಂಪಲೆಲ್ಲ ಹಂಚ್ತಾ ಇದ್ದೀರಿ ಸರ್ ನಿಮ್ಮ ಸಂಸ್ಥೆಯಿಂದ? ಪ್ರತಿ ವರ್ಷವೂ ಯಾವುದನ್ನು ಕಾರ್ಯಕ್ರಮ ಮಾಡ್ತಾಯಿದ್ರೆ ನಾವು ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಮತ್ತು ವಸ್ತ್ರ ಕೊಡ್ತೀವಿ, ಪಗಡೆ ಕೊಟ್ಟಿದ್ದೀವಿ, ಮತ್ತು ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿದ್ದೀವಿ. ಎಲ್ಲ ಥರ ನಾವು ಕೊಡ್ತಾ ಬರ್ತಾನೇ ಇದ್ದೀವಿ ಆಗಿನಿಂದ ಈಗಿನವರೆಗೂ. ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರಲ್ಲ, ಅವರಿಗೆ ದುಡಿಮೆ ಇರಲ್ಲ, ಹಣ ಇರಲ್ಲ, ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ನಾವು ನನ್ನ ತಂಡ ಏನಿದ್ದೀರೋ ಶ್ರಮ ವಹಿಸಿ 3 ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ, ಕೂಲಿ ಕಾರ್ಮಿಕರಾಗಿರಲಿ, ಅವರ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ನ ಅನ್ನ, ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕೊತ ಬಂದಿದ್ದೀವಿ. ಮತ್ತು ಆಟೋ ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತರಿಸಿದ್ದೀವಿ. ಮತ್ತೊಮ್ಮೆ ಏನಂತಂದರೆ ಎಲ್ಲ ಥರ ಕಾರ್ಮಿಕರು ಕೊಡ್ತೀವಿ, ಆದರೆ ಅವ್ರ ಮನೆ ಮಕ್ಕಳು ಮರಿಗೆಲ್ಲ ಯಾರು ಕೊಡ್ತಾರೆ? ಅದಕ್ಕೆ ನಾವು 25 kg ಹಂಗೆ 1000 ಮೂಟೆಯನ್ನು ವಿತರಿಸಿದ್ದೀವಿ. ಅಲ್ಲಿಗೆ ಬರ್ರಿ. ನಾನೊಬ್ಬ ಕೂಲಿ ಕಾರ್ಮಿಕ. ಆ ಕಾರ್ಮಿಕರ ಕಷ್ಟಗಳು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವಾಗಿಂದ ದುಡಿದಿದ್ದೀನಿ. ಒಂದು 17 ವರ್ಷದಿಂದ ನಾನು ಕೂಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ಪೇಂಟ್ರು, ಕಾರ್ಪೆಂಟ್ರು, ಬಾರ್ಬೆಂಟ್ರು, ಮೋರಿ ಕೆಲಸ ಮಾಡೋದು, ಟಾರ್ ಹಾಕೋದು, ಎಲ್ಲ ಥರ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಅದ್ರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡ್ಕೊತ ಬರ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಬಿಂದು. ಎಲ್ಲರಿಗೂ
ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾನಿವತ್ತು ನಮ್ಮ ತಂದೆ ತಾಯಿ ಜೊತೆ ಬಂದು ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾಯಿದ್ದೀವಿ. ಸೊ ನಾವು ಕೈಲಾದಷ್ಟು ನಮಗೇನಾಗುತ್ತೋ ನಾವು ಅದನ್ನು ಮಾಡ್ತಿದ್ದೀವಿ. ನಮಗೋಸ್ಕರ ನೀವು ಬಂದು ಕೈ ಜೋಡಿಸಿ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ, ಕೇಳ್ತೀರಾ? ಸರ್ಕಾರಕ್ಕೆ ನಾವು ಒಂದೇ ಕೇಳ್ಕೊಳೋದು, ನಮಗೆ ತುಂಬ ಫಂಡ್ ರೇಸಿಂಗ್ ತುಂಬ ಅಂದರೆ ಹಣದ ಅವಶ್ಯಕತೆ ತುಂಬ ಇದೆ ನಮ್ಗೆ ಟ್ರಸ್ಟಲ್ಲಿ. ಇದುವರೆಗೂ ನಾವು ಏನೇನು ಮಾಡ್ಕೊಂಡು ಬಂದಿದ್ದೀರೋ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟ ಬಿದ್ದಿರೋ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಬರ್ತೀವಿ. ಇಲ್ಲಿರೋರೆಲ್ಲರೂ ನಿಮ್ಗೆ ಆಲ್ರೆಡಿ ನಮ್ಮ ತಂದೆ ತಾಯಿ ನಿಮ್ಗೆ ಹೇಳಿದ್ದಾರೆ. ಸೊ ಏನಂದರೆ ನಾವು ಕೇಳ್ಕೊಳೋದು, ನಮಗೆ ಯಾವ್ಯಾವ ಥರ ಸಹಾಯ ಗೌರ್ಮೆಂಟ್ ನಮಗೆ ಮಾಡೋಕ್ಕಾಗುತ್ತೋ ಅದನ್ನು ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಓಕೆ ಥ್ಯಾಂಕ್ ಯು.